ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಆನ್ಲೈನ್ ತರಗತಿ ನಡೆಸುವಂತೆ ಪ್ರಧಾನಿ ಮೋದಿ ನೀಡಿರುವಂತಹ ಸಲಹೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಲಹೆಗೆ ಖಾಸಗಿ ಶಾಲಾ ಒಕ್ಕೂಟ ಇದೀಗ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಇದರಿಂದ ಗುಣಮಟ್ಟದ ಶಿಕ್ಷಣ ಕುಸಿಯುವ ಆತಂಕ ಇದೆ. ಕೋವಿಡ್ ವೇಳೆ ಗುಣಮಟ್ಟದ ಶಿಕ್ಷಣಕ್ಕೆ ಹಿನ್ನಡೆಯಾಗಿತ್ತು. ಆನ್ಲೈನ್ ತರಗತಿ ನಡೆಸೋದಕ್ಕೆ ನಮ್ಮ ವಿರೋಧವಿದೆ. ರಾಜ್ಯ ಖಾಸಗಿ ಶಾಲೆಗಳ ಒಕ್ಕೂಟದಿಂದಾಗಿ ಈ ರೀತಿಯಾದಂತಹ ಮಾಹಿತಿ ಸಿಕ್ಕಿದೆ. ಅಂದ್ರೆ ಶಾಲಾ ಒಕ್ಕೂಟ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಆನ್ಲೈನ್ ತರಗತಿ ನಡೆಸುವಂತೆ ಸಲಹೆಯನ್ನ ಏನು ನೀಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಸದ್ಯ ಈಗ ಶಾಲಾ ಒಕ್ಕೂಟ ಈ ರೀತಿಯಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಶಿಕ್ಷಣದ ವಿಚಾರದಲ್ಲಿ ಆನ್ಲೈನ್ ತರಗತಿಗಳನ್ನ ನಡೆಸಿದ್ರೆ ಕ್ವಾಲಿಟಿ ಎಜುಕೇಶನ್ ನೀಡೋದಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿಗಳು ನಿನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡಿದ್ದಾರೆ. ಸೊ ಅದು ಜನಗಳಿಗೇನೆ ಬಿಟ್ಟಿದ್ದಾರೆ, ನಿಜ, ಅದು ಒಪ್ಕೊಳ್ತೀವಿ. ಆದ್ರೆ ಶಾಲೆಗಳನ್ನ ಆನ್ಲೈನ್ ಶಿಕ್ಷಣವನ್ನು ಮಾಡ್ರಿ, ಶಾಲೆ ನಡೆಸೋದು ಬೇಡ ಅನ್ನೋ ಒಂದು ಮೆಸೇಜು ತುಂಬಾ ಆಘಾತಕಾರಿಯಾದಂತಹ ವಿಷಯ. ಯಾಕಂದ್ರೆ ಮಕ್ಕಳು ಶಿಕ್ಷಣವನ್ನು ಕಲಿಬೇಕಾಗಿರೋದು ಶಾಲೆಯಲ್ಲಿ. ಶಿಕ್ಷಣ ಅಂದ್ರೆ ತಮ್ಮ ಸುಂದರವಾದ ಬದುಕನ್ನು ರೂಪಿಸ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ಕಲಿಕೆಯನ್ನ ಶಾಲೆಯಲ್ಲಿ ಮಕ್ಕಳು ಕಲಿತಾರೆ. ಸೊ ಅಂತ ಶಾಲಾ ವಾತಾವರಣವನ್ನ ತಪ್ಪಿಸಿ ಆನ್ಲೈನ್ ಶಿಕ್ಷಣವನ್ನ ಕೊಡಬೇಕಾಗತ್ತೆ ಅನ್ನೋ ಮಾತಿದೆಯಲ್ಲ, ಅದು ಖಂಡಿತ ದೊಡ್ಡ ಆಘಾತಕಾರಿಯಾದಂತಹ ವಿಷಯ. ಸೊ ಇದನ್ನ ನಾವು ಕೃಪಾ ಸಂಘಟನೆಯಿಂದ ಖಂಡಿಸ್ತೀವಿ. ಮತ್ತೆ ಈ ರೀತಿಯ ಬೆಳವಣಿಗೆಯನ್ನು ನಾವು ಒಪ್ಪೋದಿಲ್ಲ. ಯಾಕೆ ಅಂತಂದ್ರೆ ಕೋವಿಡ್ ಸಂದರ್ಭದಲ್ಲಿ ಅಂತಹ ಮಹಾಮಾರಿ ರೋಗ ಇದ್ದಾಗಲೂ ಕೂಡ ನೀವು 2 ವರ್ಷ ನೀವು ಆನ್ಲೈನ್ ಶಿಕ್ಷಣವನ್ನು ಕೊಡಿ ಅಂತ ಹೇಳ್ಬಿಟ್ಟು ಏನು ಇದನ್ನ ಆದೇಶಗಳನ್ನು ಮಾಡಿ ಮಕ್ಕಳ ಶಿಕ್ಷಣವನ್ನು ಸಂಪೂರ್ಣವಾಗಿ ಹಾಳಾಗುವ ಹಾಗೆ ಆಗಿತ್ತು. ಸೊ ಅದರ ಎಲ್ಲ ರಿಪೋರ್ಟ್ಸ್ಗಳು ನಮ್ಮ ಕಣ್ಣಿಗೆ ಇದ್ದಾವೆ. ಆ 2 ವರ್ಷದ ವಿದ್ಯಾರ್ಥಿಗಳನ್ನ ನಾವು ಕೋವಿಡ್ ಟೈಮ್ನ ವಿದ್ಯಾರ್ಥಿಗಳು ಅಂತಲೂ ಕೂಡ ನಾವು ಕರೆಯುವಂಥ ಪರಿಸ್ಥಿತಿಗೆ ಹೋಗಿದ್ದೀವಿ. ಸೊ ನೀವು ಬೇರೆ ವಿಷಯಗಳನ್ನ ಪೆಟ್ರೋಲ್ ಮತ್ತು ಡೀಸೆಲ್ನ ಕಾರಣವನ್ನು ಇಟ್ಕೊಂಡು ಬೇರೆ ವಿಚಾರಕ್ಕೆ ಹೇಳಿರೋದನ್ನ ನಾವು ಸ್ವಾಗತ ಮಾಡ್ತೀವಿ. ಆದರೆ ಎಜುಕೇಷನ್ಸ್ ವಿಚಾರದಲ್ಲಿ ಯಾವುದೇ ಕಾರಣದಿಂದ ಮಕ್ಕಳಿಗೆ ಶಾಲಾ ಶಿಕ್ಷಣದಿಂದ ವಂಚನೆ ಆಗೋದು ಬೇಡ. ಅದಕ್ಕೆ ಪ್ರೈಮರಿ ಇಂಪಾರ್ಟೆನ್ಸ್ ಅನ್ನು ಕೊಡಬೇಕಾಗುತ್ತೆ. ಶಿಕ್ಷಣ ಬಹಳ ಮುಖ್ಯ. ಈ ದೇಶದ ಭವಿಷ್ಯ ರೂಪಿಸಬೇಕು ಅಂದ್ರೆ ಶಿಕ್ಷಣ ಬಹಳ ಮುಖ್ಯ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಗಳು ಚಿಂತನೆ ಮಾಡಬೇಕಾಗುತ್ತೆ. ಮಾನ್ಯ ಪ್ರಧಾನಮಂತ್ರಿಗಳ ಸಲಹೆ ಆನ್ಲೈನ್ ಶಿಕ್ಷಣಕ್ಕೆ ಒತ್ತು ಕೊಡೋದ್ರ ಬಗ್ಗೆ ತುಂಬಾ ವಿಷಾದನೀಯ ಸಂಗತಿ. ಕೋವಿಡ್ ಸಂದರ್ಭದಲ್ಲೇ ನಾವು 500 ದಿನಗಳು ಮಕ್ಕಳಿಗೆ ಆಗಿರ್ತಕ್ಕಂಥ ಅನ್ಯಾಯ ಇವತ್ತಿಗೂ ಸರಿಪಡಿಸೋದಿಕ್ಕೆ ಆಗಿಲ್ಲ. ಶಾಲಾ ಶಿಕ್ಷಣದಲ್ಲಿ ಯಾವುದೇ ಕಾರಣಕ್ಕೂ ಆನ್ಲೈನ್ ಪರ್ಯಾಯ ವ್ಯವಸ್ಥೆ ಅಲ್ಲ. ಫಿಸಿಕಲ್ ಕ್ಲಾಸೇ ಅತಿ ಅಗತ್ಯ. ಇದನ್ನ ಅರ್ಥ ಮಾಡ್ಕೊಬೇಕು. ಪ್ರಧಾನಮಂತ್ರಿಗಳ ಸಲಹೆ ತುಂಬಾ ಅವೈಜ್ಞಾನಿಕವಾಗಿದೆ. ಇದು ಹೆಚ್ಚುವರಿ ಶಿಕ್ಷಣಗಳಲ್ಲಿ ಅಥವಾ ಉನ್ನತ ಶಿಕ್ಷಣಗಳಲ್ಲಿ ಒಂದಷ್ಟು ಅನುಕೂಲ ಆಗ್ಬಹುದು. ಆದರೆ ಶಾಲಾ ಶಿಕ್ಷಣದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಫಿಸಿಕಲ್ ಕ್ಲಾಸ್ ಅನ್ನ ಹೊರತುಪಡಿಸಿ ನಾವು ಮಕ್ಕಳಿಗೆ ನಿರಂತರ ಶಿಕ್ಷಣವನ್ನ ಕೊಡ್ತೀವಿ ಅಂದ್ರೆ ಅದು ಸಾಧ್ಯ ಆಗಲ್ಲ. ಯಾಕೆಂದ್ರೆ ಇದೊಂದು ಅವೈಜ್ಞಾನಿಕ ಕ್ರಮ ಆಗತ್ತೆ. ಇವತ್ತು ಮೆದುಳಿನ ನರಮಂಡಲದ ಒಂದು ಕಲಿಕೆಯ ವಿಧಿವಿಧಾನ ಏನಿದೆ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಫಿಸಿಕಲ್ ಕ್ಲಾಸೇ ಅಗತ್ಯ ಇರ್ತಕ್ಕಂಥದ್ದು. ಕೋವಿಡ್ ಸಂದರ್ಭದಲ್ಲಿ ಕೂಡ 500 ದಿನಗಳು ನಾವೇನು ಮಕ್ಕಳಿಗೆ ಅನ್ಯಾಯ ಮಾಡಿದ್ವಿ, ಅದರ ಪರಿಣಾಮ ಇವತ್ತಿಗೂ ಕೂಡ. ಮನೆಯಿಂದಲೇ ಕೆಲಸ ಮಾಡಿ ಎಂದು ಪ್ರಧಾನಿ ಮೋದಿ ನೀಡಿರುವಂತಹ ಹೇಳಿಕೆಯ ಬೆನ್ನಲ್ಲೇ ಆಟೋ ಹಾಗೆ ಕ್ಯಾಬ್ ಚಾಲಕರು ಆತಂಕದಲ್ಲಿದ್ದಾರೆ. ವರ್ಕ್ ಫ್ರಮ್ ಹೋಮ್ ಆಯ್ಕೆಗೆ ಕಂಪನಿಗಳು ಹೋದ್ರೆ ಈಗ ಸಂಕಷ್ಟ ಎದುರಾಗತ್ತೆ. ಚಾಲಕರ ಸ್ಥಿತಿ ಮತ್ತಷ್ಟು ಸಂಕಷ್ಟಕ್ಕೆ ಬೀಳುವಂತಹ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಗ್ಯಾಸ್ ದರ ಏರಿಕೆಯಿಂದ ಈಗಾಗಲೇ ಚಾಲಕರು ಸಂಕಷ್ಟದಲ್ಲಿದ್ದಾರೆ. ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇದೆ. ಇದರ ನಡುವೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ನೀಡಿರೋದು ಮತ್ತಷ್ಟು ಸಮಸ್ಯೆ ತಂದೊಡ್ಡಲಿದೆ. ಐಟಿ ಕಂಪನಿಗಳ ಕಾರ್ಮಿಕರನ್ನ ನಂಬಿ ಆಟೋ ಹಾಗೂ ಟ್ಯಾಕ್ಸಿ ಚಾಲಕರು ಕೆಲಸ ಮಾಡ್ತಾ ಇದ್ದಾರೆ. ಐಟಿ ಕಂಪನಿ ಉದ್ಯೋಗಿಗಳ ಪಿಕಪ್ ಅಂಡ್ ಡ್ರಾಪ್ ಮಾಡ್ತಾ ಇರುವಂತಹ ಕ್ಯಾಬ್ಗಳು ವರ್ಕ್ ಫ್ರಮ್ ಹೋಮ್ ಮಾಡಿದ್ರೆ ಇದೆಲ್ಲವೂ ಕೂಡ ಕಟ್ ಆಗತ್ತೆ ಅಂತ ಹೇಳಿ ಆತಂಕದಲ್ಲಿದ್ದಾರೆ. ಏನು ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ನಿನ್ನೆ ಹೈದರಾಬಾದ್ನಲ್ಲಿ ನಡೆದಂಥ ಸಭೆಯಲ್ಲಿ ವರ್ಕ್ ಫ್ರಮ್ ಹೋಮ್ಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಚಾಲಕರ ವರ್ಗ ತೀರಾ ಸಂಕಷ್ಟವನ್ನು ಎದುರಿಸ್ತಾ ಇದೆ. ಆಟೋ ಚಾಲಕರುಗಳು LPG ಸಮಸ್ಯೆ ಆಗಿರ್ಬೋದು, ಕ್ಯಾಬ್ನಂತಹ ಚಾಲಕರುಗಳು ಡೀಸೆಲ್ನಂತಹ ಸಮಸ್ಯೆಗಳಾಗಿರ್ಬೋದು, ಕೇಂದ್ರ ಸರ್ಕಾರದಿಂದ ಮೇಲಿಂದ ಮೇಲೆ ದರ ಏರಿಕೆಗಳಾಗ್ತಾ ಇರ್ತಕ್ಕಂಥ ವಿಚಾರಗಳಾಗಿರ್ಬೋದು. ಇನ್ನು ಈ ಸಮಸ್ಯೆಗಳಿಂದನೇ ಹೊರಬರೋದಕ್ಕೆ ಚಾಲಕರ ವರ್ಗ
ಒದ್ದಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏನು ನಿನ್ನೆ ನಡೆದಂಥ ಸಭೆಯಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಈ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು, ವರ್ಕ್ ಫ್ರಮ್ ಹೋಮ್ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಚಾಲಕರು ವರ್ಗ ಎಲ್ಲೋ ಒಂದು ಕಡೆ ಕುಗ್ಗುವಂತಹ ಪರಿಸ್ಥಿತಿ ಇದಾಗಿದೆ. ಸೊ ಚಾಲಕರ ವರ್ಗವನ್ನು ಕೂಡ ಪರಿಗಣನೆಗೆ ತಗೊಂಡು ಹೇಳಿಕೆಗಳನ್ನು ನೀಡಬೇಕಾಗ್ತದೆ. ಈ ಹಿಂದೆ ಆಲ್ರೆಡಿ ಕೊರೋನಾ ಅನ್ನೋ ಮಹಾಮಾರಿಯಿಂದ ತತ್ತರಿಸಿ ಹೋಗಿರ್ತಕ್ಕಂಥ ಈ ಒಂದು ಚಾಲಕರ ವರ್ಗ ಎಲ್ಲೋ ಒಂದು ಕಡೆ ಮತ್ತೆ ಎದ್ದೇಳ್ತಾ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಈ ರೀತಿ ಸಮಸ್ಯೆಗಳೆಲ್ಲ ಬಂದಾಗ ಎಲ್ಲೋ ಒಂದು ಕಡೆ ಚಾಲಕರ ವರ್ಗಕ್ಕೆ ದೊಡ್ಡ ಮಟ್ಟದ ಪೆಟ್ಟು ಬೀಳೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಬೇಡ. ಯಾಕೆಂತಂದರೆ IT-BT ಕಂಪನಿಗಳನ್ನು ನಂಬಿಕೊಂಡು ಲಕ್ಷಾಂತರ ಜನ ಚಾಲಕರುಗಳು ಬದುಕ್ತಾ ಇದ್ದಾರೆ. ಬೆಳಗ್ಗೆ 2ರಿಂದ 3 ಗಂಟೆಗಳ ಕಾಲ ಮತ್ತು ಸಂಜೆ ಒಂದು 2ರಿಂದ 3 ಗಂಟೆಗಳ ಕಾಲ ದುಡಿಮೆ ಮಾಡ್ಕೊಳ್ತಾ ಇದ್ದಾರೆ. ಈಗ ಏಕಾಏಕಿ ಈ ರೀತಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು, ಒಂದು ವೇಳೆ ವರ್ಕ್ ಫ್ರಮ್ ಹೋಮ್ ಆದರೆ ಚಾಲಕರು ವರ್ಗ ಯಾವ ರೀತಿ ಬದುಕಬೇಕು ಅನ್ನೋದು ಇಲ್ಲಿ ಯಕ್ಷ ಪ್ರಶ್ನೆಯಾಗಿ ಕಾಡ್ತದೆ. ಹಾಗಾಗಿ ಉನ್ನತ ಸ್ಥಾನದಲ್ಲಿರ್ತಕ್ಕಂಥವ್ರು ಹೇಳಿಕೆ ನೀಡಬೇಕಾದ್ರೆ ಅಥವಾ ಅದನ್ನು ಒಂದು ಮುನ್ನೆಲೆಗೆ ತರಬೇಕಾದ್ರೆ ಯೋಚನೆ ಮಾಡಬೇಕಾಗ್ತದೆ. ಚಾಲಕರ ವರ್ಗವೂ ಕೂಡ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಇದೆ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಹೇಳಿಕೆಗಳನ್ನ ನೀಡಬೇಕು ಅಂತೇಳಿ ಈ ಮೂಲಕ ಹೇಳ್ತಾರೆ. ಏನು ಮಾನ್ಯ